ಭಗವದ್ಗೀತೆ ಅರ್ಜುನನ ಪರಿಸ್ಥಿತಿ ತೋರಿಸುತ್ತೆ. ಅವನು ಕಾನ್ಫ್ಲಿಕ್ಟಲ್ಲಿದ್ದಾಗ ಅವನಿಗೆ ತಾನು ಕ್ಷತ್ರಿಯ ಅನ್ನೋದು ಒಂದು ಕ್ಷಣ ಮರೆತೇ ಹೋಗಿತ್ತು. ತಾನು ಯುದ್ಧ ಮಾಡಬೇಕು, ಅದೇ ಅವನ ಧರ್ಮ ಅನ್ನೋದು, ಆ ಪ್ರೊಫೆಷನಲ್ ಐಡೆಂಟಿಟಿ ಮರ್ತು ಹೋಗಿತ್ತು. ಯಾವತ್ತೂ ನಾವು ಪ್ರೊಫೆಷನಲ್ ಐಡೆಂಟಿಟಿನ ಮರಿತೀವಿ ಆವಾಗ. ಕೆಲವು ಸತಿ ರಿಲೇಷನ್ಶಿಪ್ ಐಡೆಂಟಿಟಿ, ನನಗೆ ಭೀಷ್ಮ ಬಹಳ ಮುಖ್ಯ, ಅವನನ್ನು ಕೊಂದರೆ ಹೇಗೆ, ದ್ರೋಣಾಚಾರ್ಯ ಅವನಿಗೆ ನಾವು ನನ್ನ ಗುರು, ಅವನನ್ನು ಕೊಂದರೆ ಹೇಗೆ, ಅಣ್ಣ ತಮ್ಮಂದರು, ಅದೇ ರಿಲೇಷನ್ಶಿಪ್ ಐಡೆಂಟಿಟಿಲಿ ಸಿಕ್ಕಾಕೊಂಡಿದ್ದ. ಆಮೇಲೆ ಕೃಷ್ಣ ಮೆತ್ತಗೆ ಅದರಿಂದನೂ ಹೊರಗೆ ತೊಗೊಂಬಂದ ಅವನ್ನ. ಈ ಒಂದು ಡಿಫ್ರೆನ್ಸ್ ಆಫ್ ಐಡೆಂಟಿಟಿ ಕಾನ್ಫ್ಲಿಕ್ಟ್ ಬಂದಿತ್ತು ಅವನಿಗೆ. ಆದರೆ ಕೃಷ್ಣ ಏನು ಮಾಡ್ತಾನೆ, ಯಾವಾಗ ನೀವು ಗುರು ನೀವು ಈ ಥರನೇ ಇರಬೇಕು, ಶಿಷ್ಯ ನೀನು ಈ ಥರನೇ ಇರಬೇಕು ಅಂತ ಕೆಲವು ಐಡೆಂಟಿಟಿನಲ್ಲಿ ಸಿಕ್ಕಾಕೊಂಡು ನಾವು ಧರ್ಮನ ಡಿಸೈಡ್ ಮಾಡೋಕ್ಕೆ ಹೋಗ್ತೀವಿ. ಖಂಡಿತ ಅದು ಸಾಧ್ಯ ಇಲ್ಲ. ಅಪ್ಪ ಆಗಿದ್ರೆ ಹೀಗೆ ಮಾಡಬೇಕು, ಅಮ್ಮ ಆಗಿದ್ರೆ ಹಾಗೆ ಮಾಡಬೇಕು, ಅಣ್ಣ ಆಗಿದ್ರೆ ಹೀಗೆ ಮಾಡಬೇಕಂತ. ಎಬವ್ ಆಲ್ ಭಗವದ್ಗೀತೆಯಲ್ಲಿ ಸ್ಪಿರಿಚುವಲ್ ಐಡೆಂಟಿಟಿ ನಮಗೆ ಸಿಗುತ್ತೆ. ದಟ್ ಈಸ್ ದಿ ಓನ್ಲಿ ರೆಫರೆನ್ಸ್ ಪಾಯಿಂಟ್. ಅದು ಡಿಸೈಡ್ ಆಗುತ್ತೆ, ಅಲ್ಲಿಂದ ಡಿಸೈಡ್ ಮಾಡಬೇಕು. ನಾನಿದು ಇವ್ರಿಗೋಸ್ಕರ ಅವ್ರಿಗೋಸ್ಕರ ಇಲ್ಲವೇ ಇಲ್ಲ. ಬಿಯಾಂಡ್ ಕಾನ್ಫ್ಲಿಕ್ಟ್ ಪರಮಾತ್ಮನೇ ನಿಂತಿದ್ರೆ ಇವಾಗ ಏನು ಮಾಡ್ತಿದ್ದ ಅದನ್ನೇ ಡಿಸೈಡ್ ಮಾಡೋದು ನಾನು. ಅದು ಒಳಗಡೆಯಿಂದ ಬರುತ್ತೆ. ಆವಾಗ ನಿಮಗೆ ಯಾವ ರೀತಿ ಒಳಗಡೆಯಿಂದ ಇದೇ ಇರಲ್ಲ, ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಇರಲ್ಲ, ಗಿಲ್ಟೇ ಇರಲ್ಲ. ಅದು ಬರಬೇಕು, ಒಳಗಡೆ ಫ್ರೀಡಮ್ ಬರಬೇಕು. ಅದನ್ನು ಎಲಿವೇಟೆಡ್ ಐಡೆಂಟಿಟಿ ಅಂತ ಹೇಳ್ತಾರೆ. ಅದನ್ನು ಕೊಡ್ತಾನೆ ಭಗವದ್ಗೀತೆ ಓದೋರಿಗೆ. ಎಲಿವೇಟೆಡ್ ಐಡೆಂಟಿಟಿ ಇರುತ್ತೆ. ಅವನು ಹೊಸ ಆಯಾಮವನ್ನು ತೋರಿಸ್ತಾನೆ. ಆ ಡೈಮೆನ್ಷನಿಂದ ಕೆಲಸ ಮಾಡೋಕ್ಕೆ ಬರುತ್ತೆ. ಹೊರಗಡೆಯಿಂದ ಎಷ್ಟೋ ಪ್ರಪಂಚದಲ್ಲಿ ಕಾನ್ಫ್ಲಿಕ್ಟ್ ಕಾಣುತ್ತೆ, ಆದರೆ ಇವ್ರಿಗೆ ಒಳಗಡೆ ಸ್ವಲ್ಪನೂ ಅದಕ್ಕೆ ಅಂಟ್ಕೊಂಡಿರಲ್ಲ. ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತಾರೆ. ದಿಸ್ ಈಸ್ ಗೋಯಿಂಗ್ ಬಿಯಾಂಡ್ ಕಾನ್ಫ್ಲಿಕ್ಟ್. ಇದು ಗೊತ್ತಿರೋರು ನಿಜವಾದ ಭಗವದ್ಗೀತೆ ಜ್ಞಾನ ಗೊತ್ತಿದೆ ಅಂತ.